ನಮಸ್ಕಾರ ಸ್ನೇಹಿತರೆ, ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರಿಂದ ಕಲಿಯಬೇಕಾದ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಒಂದನೆಯದಾಗಿ, ವಿದ್ಯೆ ಅವಶ್ಯಕವಾಗಿ ಬೇಕು. ಅಮೆರಿಕಾದಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಅಂಬೇಡ್ಕರ್ ಓದಬೇಕಾದರೆ ಒಂದು ಗ್ರಂಥಾಲಯ ಇತ್ತು. ಅದರಲ್ಲಿ ಪಿಯೋನ್ ಬಂದು ಬಾಗಿಲು ತೆರೆಯುತ್ತಿದ್ದ. ಬಾಬಾ ಸಾಹೇಬ್ ಅವನಿಗಿಂತ ಮೊದಲೇ ಬಂದು ಬಾಗಿಲಲ್ಲಿ ಕಾಯುತ್ತಿದ್ದರು. ಎಲ್ಲರಿಗಿಂತಲೂ ಕೊನೆಗೆ ಅಲ್ಲಿಂದ ಹೊರಡುತ್ತಿದ್ದರು. ದಿನಕ್ಕೆ 18 ಗಂಟೆಗಳ ಕಾಲ ಓದುತ್ತಿದ್ದರು. ಓದುವ ಆಸಕ್ತಿ ಅವರಲ್ಲಿತ್ತು. ಕಲಿಯುವ ಹುಮ್ಮಸ್ಸು ಅವರಿಗಿತ್ತು. ಅಂಬೇಡ್ಕರ್ ಆಸೆ ಒಂದೇ ಆಗಿತ್ತು: ಓದಿನಿಂದಲೇ ಯಶಸ್ಸು ಸಾಧ್ಯ. ಇವರ ಗ್ರಂಥಾಲಯದ ಹೆಸರು ರಾಜಗೃಹ ಎಂದು ಇತ್ತು. ಅದರಲ್ಲಿ 50,000ಕ್ಕೂ ಹೆಚ್ಚು ಪುಸ್ತಕಗಳಿದ್ದವು. ಅಂದಿನ ಕಾಲಕ್ಕೆ ಅದು ಜಗತ್ತಿನ ಅತಿ ದೊಡ್ಡ ಖಾಸಗಿ ಗ್ರಂಥಾಲಯವಾಗಿತ್ತು. ಕಲಿಯುತ್ತಲೇ ಇರಬೇಕು. ಕಲಿಯುವುದರಿಂದಲೇ ಜೀವನದಲ್ಲಿ ಗೆಲುವು ಸಾಧ್ಯ. ಎರಡನೆಯದಾಗಿ, ಆತ್ಮವಿಶ್ವಾಸ. ಆತ್ಮವಿಶ್ವಾಸ ದುಬಾರಿ ಬಟ್ಟೆ ಧರಿಸುವುದರಿಂದ ಬರುವುದಿಲ್ಲ. ನಾವು ಆತ್ಮವಿಶ್ವಾಸ ಎಂಬ ಬಟ್ಟೆ ಧರಿಸಿದರೆ ಬಟ್ಟೆ ಹೇಗೇ ಇರಲಿ, ಆತ್ಮಬಲ ಇರುತ್ತದೆ. ಅಂಬೇಡ್ಕರರು ಗಾಂಧೀಜಿಯವರ ಮಾತು ಕೂಡ ಒಂದೊಂದು ಸರಿ ಒಪ್ಪುತ್ತಿರಲಿಲ್ಲ. ಇರುವ ಸಂಗತಿ ಎದುರಿಗೆ ಹೇಳುತ್ತಿದ್ದರು. ಗಾಂಧೀಜಿ ಅಂಬೇಡ್ಕರ್ರ ಬಗ್ಗೆ ಹೇಳುತ್ತಿದ್ದರು: ಒಂದು ಕಡೆ 1000 ವಿದ್ವಾಂಸರನ್ನು ಕೂಡಿಸಿ ಇನ್ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ರನ್ನು ಇರಿಸಿದರೆ ಆಗಲೂ ಬಾಬಾ ಸಾಹೇಬ್ರೇ ಜ್ಞಾನದಲ್ಲಿ ಹೆಚ್ಚು ವಿದ್ಯೆಯುಳ್ಳವರಾಗುತ್ತಾರೆ ಎನ್ನುತ್ತಿದ್ದರು. ಸ್ವತಂತ್ರ ಭಾರತದ ಮೊದಲ ಕ್ಯಾಬಿನೆಟ್ ನಡೆಯುವಾಗ ಅದರಲ್ಲಿ ಕಾನೂನು ಮಂತ್ರಿಯಾಗಲಿ ಎಂದು ಇವರ ಹೆಸರನ್ನು ಬಾಪೂಜಿಯವರೇ ಹೇಳಿದ್ದರು. ಮೂರನೆಯದಾಗಿ, ಜೀವನದಲ್ಲಿ ನಮ್ಮ ಬಗ್ಗೆ ಮಾತ್ರ ಯೋಚಿಸಬಾರದು, ಸಮಾಜದ ಕಾಳಜಿ ಕೂಡ ಇರಬೇಕು. ಇವರಿಗೆ ಸಂವಿಧಾನ ರಚಿಸಲು ಹೇಳಿದಾಗ ಇವರು ಜಗತ್ತಿನ 60 ದೇಶಗಳ ಸಂವಿಧಾನವನ್ನು ಓದಿ ನಂತರ ಭಾರತದ ಸಂವಿಧಾನ ರಚಿಸಿದ್ದಾರೆ ಎನ್ನಲಾಗುತ್ತದೆ. ಅದರಲ್ಲಿ ಲಕ್ಷ್ಯ ವಹಿಸಲಾಯಿತು ಎಲ್ಲರಿಗೂ ಸಮಾನತೆಯ ಹಕ್ಕು ಸಿಗಲಿ ಎಂದು. ನಾಲ್ಕನೆಯದಾಗಿ, ಜೀವನ ತುಂಬ ದೊಡ್ಡದಾಗಿರುವುದು ಬೇಡ, ಆದರೆ ಅತ್ಯುತ್ತಮವಾಗಿರಬೇಕು. ಜೀವನ ಇನ್ನು ಎಷ್ಟು ಕಾಲ ಉಳಿದಿದೆ ಎನ್ನುವುದಕ್ಕಿಂತ ಈಗಿರುವ ಜೀವನ ಹೇಗೆ ಜೀವಿಸುತ್ತಿದ್ದೇವೆ ಎಂಬುದರ ಬಗ್ಗೆ ಲಕ್ಷ್ಯ ವಹಿಸಿ. ಜೀವನಕ್ಕೆ ಉದ್ದೇಶ ಅವಶ್ಯವಾಗಿರಬೇಕು. ಐದನೆಯದಾಗಿ, ಜೀವನದಲ್ಲಿ ಗುರಿ ಇರಬೇಕು. ಇವರು 100 ವರ್ಷಗಳ ಮೊದಲೇ ಮಹಿಳೆಯರ ಹಕ್ಕುಗಳ ಬಗ್ಗೆ ಹೇಳಿದ್ದರು. ಕಾರ್ಮಿಕರ ಕೇವಲ 8 ಗಂಟೆಗಳು ಮಾತ್ರ ಕೆಲಸ ನಿರ್ವಹಿಸಬೇಕು ಎಂದು, ಎಲ್ಲರ ಅಧಿಕಾರದ ಬಗ್ಗೆ ಯೋಚಿಸುತ್ತಿದ್ದರು. ನಾವು ಕಂಡ ಹಾಗೆ ಅಂಬೇಡ್ಕರ್ರಿಗೆ ನೀಲಿ ಬಣ್ಣ ತುಂಬ ಇಷ್ಟ. ಆಕಾಶದ ಬಣ್ಣ ಕೂಡ ನೀಲಿಯಾಗಿತ್ತು. ಆಕಾಶ ಎಲ್ಲರಿಗಾಗಿ ಒಂದೇ ಇದೆ, ಅದೇ ಇದರ ಉದ್ದೇಶ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುತ್ತಿದ್ದರು: ಕಾಲಲ್ಲಿ ಬೂಟು ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ಕೈಯಲ್ಲಿ ಮಾತ್ರ ಪುಸ್ತಕಗಳು ಇರಬೇಕು ಎನ್ನುತ್ತಿದ್ದರು. ಅದೃಷ್ಟದ ಮೇಲಿನ ನಂಬಿಕೆಯನ್ನು ತ್ಯಜಿಸಿ ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಜೀವನದಲ್ಲಿ ಮುಂದೆ ಸಾಗಿರಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.